ನಮಸ್ಕಾರ ರೀ. ಸ್ವಚ್ಛ ಮನಸ್ಸಿನ ಸಾವುಕಾರ ಮಂದಿಗೆ ನಾನು ನಿಮ್ಮ ಬೆಳಗಾವಿ ಹುಡುಗಿ, ಅದರ ಜೊತೆಗೆ ದೇಶಕ್ಕೆ ಯುವ ಸೈನಿಕನ ಮಾಡದಿ. ಏನಪ್ಪ ಅಂತಂದ್ರೆ ಇವತ್ತು ನಾನು ಒಂದು ಪೀಸ್ಫುಲ್ ಆದಂಥ ಟಾಪಿಕ್ನ ಇಟ್ಕೊಂಡು ನಿಮ್ಮ ಮುಂದೆ ಕುಂತೇನೆ ರೀ. ಅದು ಯಾವ ಟಾಪಿಕ್ ಇರ್ಬೋದು ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಮೇಲೆ ನೋಡಿದ್ಮೇಲೆ ಗೊತ್ತಾಗಿರ್ತೈತಿ. ಸೊ ಅದ್ರ ಬಗ್ಗೆ ನಾವು ಫುಲ್ ಇನ್ಫಾರ್ಮೇಷನ್ ಬೇಕಲ್ಲ, ಅದ್ರ ಬಗ್ಗೆ ನಾವು ಫುಲ್ ತಿಳ್ಕೊಬೇಕಲ್ಲ. ಹಂಗಾದ್ರೆ ನಾವು ಏನು ಮಾಡಬೇಕಾಗ್ತೈತಿ, ನೀವೆಲ್ಲ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಬೇಕಾಗ್ತೈತಿ. ಅದಕ್ಕೂ ಮುಂಚೆ ಯಾರಾದರೂ ನೀವು ಹೊಸದಾಗಿ ನನ್ನ ಚಾನಲನ್ನು ನೋಡೋತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊರಿ. ನೀವು ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿದ್ರೆ ನಾ ಹಾಕೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ಸೊ ಏನಪ್ಪ ಇವತ್ತಿನ ವಿಡಿಯೋ ಅಂತಂದ್ರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ ಯಾವ ವಿಡಿಯೋ ಬಗ್ಗೆ ನಾನು ಮಾತಾಡಕತ್ತೇನೆ ಅಂತೇಳಿ. ಹಳ್ಳಿ ಲೈಫ್ ಬೆಸ್ಟಾ ಅಥವಾ ಸಿಟಿ ಲೈಫ್ ಬೆಸ್ಟಾ? ಸೊ ನಿಮ್ಮ ಪ್ರಕಾರ ಹಳ್ಳಿ ಲೈಫ್ ಬೆಸ್ಟಾ ಸಿಟಿ ಲೈಫ್ ಬೆಸ್ಟಾ ಅನ್ನೋದು ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ. ನೋಡಿ ನಿಮಗೆಲ್ಲ ಯಾವುದು ಬೆಸ್ಟ್ ಅನ್ಸುತ್ತಂತ. ಹಳ್ಳಿ ಲೈಫ್ಗೂ ಮತ್ತು ಸಿಟಿ ಲೈಫ್ಗೂ ಏನೇನು ಡಿಫ್ರೆಂಟ್ ಐತಿ ಏನು ಅಂತ ನಾನು ಈ ವಿಡಿಯೋ ಒಳಗೆ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ಸೊ ಹಳ್ಳಿ ಲೈಫ್ ಅಂತಂದ್ರೆ ಏನಪ್ಪ ಅಂತಂದ್ರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೇಳೋದ ಕೋಳಿ ಕೂಗು. ಬೆಳಗ್ಗೆ ಆದ ತಕ್ಷಣ ಸಾಕು ಕೋಳಿ ಕೊಕ್ಕೋ ಅಂತ ಕೂಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆದರೆ ಸಿಟಿ ಒಳಗೆ ಆ ಥರ ಐತೇನ್ರಿ? ಇಲ್ಲ ಅಲ್ವಾ? ಸೊ ಹಳ್ಳಿ ಒಳಗೆ ಇದೊಂದು ಕೂಗನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರ ಜೊತೆಗೆ ನಾವು ಹಕ್ಕಿಗಳ ಚಿಲಿಪಿಲಿ ಅನ್ನೋ ಸೌಂಡ್ ಕೂಡ. ಇವಾಗ ನಾನು ವಿಡಿಯೋದಾಗ ನೀವು ನೋಡ್ತಿರೋದು ಹಕ್ಕಿಗಳ ಸೌಂಡನ್ನ ಬರೋಕತ್ತೈತಿ, ಚಿಲಿಪಿಲಿ. ಸೊ ಹಕ್ಕಿಗಳ ಚಿಲಿಪಿಲಿ ಸೌಂಡ್ ಕೇಳೋದ್ರಾಗ ಒಂಥರ ಮಜಾ ಐತಿ, ಖುಷಿ ಐತಿ ಅಲ್ವಾ ಗೈಸ್? ಮತ್ತು ಇನ್ನೊಂದೇನಪ್ಪ ಅಂದ್ರೆ ಹಳ್ಳಿ ಒಳಗೆ ಪ್ಲಸ್ ಪಾಯಿಂಟು ಫ್ರೆಶ್ ಆದಂಥ ಗಾಳಿ ಇರ್ತೈತಿ. ಆದರೆ ಸಿಟಿ ಒಳಗೆ ಫ್ರೆಶ್ ಗಾಳಿ ಸಿಗಂಗಿಲ್ಲ ನಮ್ಗೆ, ಯಾಕಂದ್ರೆ ಅಲ್ಲಿ ಪೊಲ್ಯೂಷನೇ ಇರ್ತೈತಿ. ಅದರ ಹಳ್ಳಿ ಒಳಗೆ ಫ್ರೆಶ್ ಆದಂಥ ಗಾಳಿ ಇರ್ತೈತಿ. ಎಲ್ಲ ಸುತ್ತು ಕಡೆ ನೀವು ನೋಡಿದ್ರು ಅಲ್ಲೆಲ್ಲನೂ ಹಚ್ಚ ಹಸಿರಿನಿಂದ ಕೂಡಿರ್ತೈತಿ. ಯಾಕಡೆ ನೋಡ್ತಾರೆ ನೋಡ್ರಿ ನೀವೆಲ್ಲ ಹಸಿರು ಹಸಿರು ಹಸಿರು. ಅದ್ರಾಗ ಇನ್ನೂ ಮನೆಗಳು ಹೆಂಗಂದ್ರೆ ಹಳ್ಳಿಗಳೇ ಇವಾಗ ಅಲ್ಲೂ ಎಲ್ಲ ಬಿಲ್ಡಿಂಗ್ ಆಗಕತ್ತಾವ. ಬಟ್ ಅವಾಗಿನ ಕಾಲದಾಗೆಲ್ಲ ಹಂಚಿನ ಮನೆ ಇರ್ತಿದ್ವು. ಆ ಹಂಚಿನ ಮನೆ, ಆ ಮಣ್ಣಿನ ಸ್ಮೆಲ್ಲು, ಮಳೆ ಆದ ತಕ್ಷಣ ಬರುವಂಥ ಮಣ್ಣಿನ ಸ್ಮೆಲ್ ಆಯಿತು. ಆಮೇಲೆ ಮೊದಲಪ್ಪ ನಮ್ಮ ಸೈಡೆಲ್ಲ ಹೆಂಗೆ ಮಾಡ್ತಾರೆ ಅಂದ್ರೆ, ಉತ್ತರ ಕರ್ನಾಟಕ ಸೈಡ್ ಅಂತೂ ಹಳ್ಳಿ ಮನೆ ಒಳಗೆಲ್ಲ ಮೊದಲು ಸಾರಿಸೋದು ಇರ್ತಿತ್ತು. ಇವಾಗ ಏನೋ ಕಲ್ಲು ಹಾಕಕತ್ತಾರೆ. ಬಟ್ ಮೊದಲಿನ ಕಾಲದಾಗೆಲ್ಲ ಏನಂದ್ರೆ ಸಾರಿಸೋ ಥರ ಮನೆಗಳು ಇರ್ತಿದ್ವು ರೀ. ಆಲ್ಮೋಸ್ಟ್ ಇವಾಗ ಸಿಗ್ತಾವ ಆ ಥರ, ಬಟ್ ಇವಾಗ ಸ್ವಲ್ಪ ಡೆವಲಪ್ ಆಗಕತ್ತಾವ. ಬಟ್ ಮುಂಚೆಲ್ಲ ಅದೇ ಥರನ ಮನೆಗಳು ಇರ್ತಿದ್ವು, ಸಾರಿಸೋ ಮನೆಗಳು. ಆಮೇಲೆ ಮಳೆ ಆದ ತಕ್ಷಣ ಮಣ್ಣಿನ ಸ್ಮೆಲ್ಲು, ಹಕ್ಕಿಗಳ ಸೌಂಡು, ಕೋಳಿಯ ಕೂಗು, ಎತ್ತು ನೋಡಿದ್ರು ಹಚ್ಚ ಹಸಿರಿನಂಥ ಕೂಡಿದಂಥ ವಾತಾವರಣ, ಇದೆಲ್ಲ ನಮ್ಗೆ ಸಿಟಿ ಒಳಗೆ ಸಿಗಂಗಿಲ್ಲ. ಸಿಟಿ ಲೈಫ ಬೇರೆ, ಹಳ್ಳಿ ಒಳಗಿದ್ರೆ ನಾವು ಇದೊಂದು ಪ್ಲಸ್ ಪಾಯಿಂಟ್. ಆದರೆ ಹಳ್ಳಿ ಒಳಗೆ ಕೊರತೆಗಳು ಅಷ್ಟೇ ಅದಾವ್ರಿ. ಏನಪ್ಪ ಅಂತಂದ್ರೆ, ಪ್ರತಿಯೊಂದು ಬೇಕಾದ್ರೆ ನಾವು ಸಿಟಿಗೆ ಹೋಗ್ಬೇಕಾಗೈತಿ. ಏನೋ ಸಾಮಾನು ತರಕಾಗಲಿ ಏನೋ ತರಕಾಗಲಿ ಸಿಟಿಗೆ ಹೋಗ್ಬೇಕಾಗ್ತೈತಿ. ಹಳ್ಳಿ ಒಳಗೆ ಯಾವುದೇ ಜಾಬ್ ಅವಕಾಶ ಕೂಡ ಇರೋಂಗಿಲ್ಲ. ಹಳ್ಳಿಯವ್ರು ಏನು ಮಾಡ್ಬೇಕಾಗೈತಿ, ಸಿಟಿ ಒಳಗೆ ಹೋಗಿ ಜಾಬ್ ಹುಡುಕಾಡ್ಕೋಬೇಕಾಗೈತಿ. ಹಳ್ಳಿ ಲೈಫ್ ಒಳಗೆ ಮತ್ತು ನಮ್ಮ ಹೆಂಗಂದ್ರೆ ಹಳ್ಳಿ ಜನ ಸ್ವಲ್ಪ ಜಾಗ ಖಾಲಿ ಸಿಕ್ಕರೆ ಸಾಕು, ಅಲ್ಲೇನಾದರೂ ಕಾಯಿಪಲ್ಯ ಬೆಳೀತಾರೆ. ಅಲ್ಲಿ ಕಾಯಿಪಲ್ಯ ಬೆಳೆದು ಅಂದ್ರೆ ಅವ್ರು ಹೆಂಗಪ್ಪ ಅಂತಂದ್ರೆ ಅವ್ರು ಬೆಳೆದಂಥನ ಕಾಯಿಪಲ್ಯ ತಿಂತಾರೆ. ಸಿಟಿ ಒಳಗೆಲ್ಲ ಹೆಂಗೆ ಆಗ್ತೈತಪ್ಪ ಅಂದರೆ, ಇತ್ತೀಚಿಗೆ ಕಾಲದಾಗಂತೂ ಎಲ್ಲ ಕೆಮಿಕಲ್. ಪ್ರತಿಯೊಂದು ಒಂದು ಹಣ್ಣಿನಿಂದ ಹಿಡಿದು ಒಂದು ಕಾಯಿಪಲ್ಯವರೆಗೂ ಎಲ್ಲಗಳು ಕೆಮಿಕಲ್ ಮಿಕ್ಸ್ ಆಗಿನ ಬೆಳಕತ್ತಾವ. ಮುಂಚೆಲ್ಲ ನಮ್ಗೆ ಜವಾರಿ ಐಟಮ್ಗಳು ಸಿಗ್ತಿದ್ವು. ಬಟ್ ಇವಾಗ ಜವಾರಿ ಐಟಮ್ಗಳು ಏನೂ ಸಿಗಾಕತ್ತಿಲ್ಲ, ಎಲ್ಲ ಕೆಮಿಕಲ್ಲು ಈ ಥರ. ಬಟ್ ಹಳ್ಳಿ ಒಳಗೆ ನಮ್ಮ ಮನೆ ಪಕ್ಕದಲ್ಲಿ ಆಜು ಬಾಜು ನಾವು ಬೆಳ್ಕೊಂಡ್ರೆ ಅದ್ರೊಳಗೆ ಯಾವುದೇ ಕೆಮಿಕಲ್ ಇರೋಂಗಿಲ್ಲ. ಫ್ರೆಶ್ ಆದಂಥ ನಾವು ಊಟನ ಮಾಡ್ಬೋದ್ರಿ ಗೈಸ್. ಹಳ್ಳಿ ಒಳಗೆ ಒಂಥರ ಏನೋ ಖುಷಿ ಐತಿ. ಮತ್ತು ಎಲ್ಲರೂ ಹೆಂಗಪ್ಪ ಅಂದ್ರೆ ಹಳ್ಳಿಯಲ್ಲಿ ಒಗ್ಗೂಡ್ತಾರೆ. ಏನೇ ಬರಲಿ, ಒಂದು ಜಾತ್ರೆ ಆಯಿತು, ಏನೋ ಒಂದು ಸಮಾರಂಭ ಬಂದರೂ ಎಲ್ಲರೂ ಒಟ್ಟಿಗೆ ಕೂಡಿ ಸಮಾರಂಭಗಳನ್ನು ಆಚರಣೆ ಮಾಡ್ತಾರೆ. ಬಟ್ ಸಿಟಿ ಒಳಗೆಲ್ಲ ಆ ಥರ ಇರೋಂಗಿಲ್ಲ. ಅವ್ರವ್ರ ಲೈಫ್ ಅವ್ರದ್ದು ಬರೀ ಡೋರ್ ಹಾಕೊಳ್ಳೋದು ಒಳಗಿರೋದು. ಬಟ್ ಹಳ್ಳಿ ಕಡೆ ಹೆಂಗೆ ಬೆಳಿಗ್ಗೆ ಆದರೆ ಸಾಕು ಎಲ್ಲರೂ ಅಂದ್ರೆ ಮಾತಾಡ್ಸೋದು, ಎದ್ರಿ ಈ ಥರ ಮಾತಾಡ್ತಾರೆ. ನಮ್ಮ ಕಡೆ ಎಲ್ಲ ಅಂದ್ರೆ ಗುಡ್ ಮಾರ್ನಿಂಗ್ ಯಾರೂ ಹೇಳೋಂಗಿಲ್ಲ ಗೈಸ್. ಎದ್ರಿ, ಚಹಾ ಕುಡಿದ್ರಿ, ಹೀಗೆಲ್ಲ. ಸಂಜೆ ಆದರೆ ಸಾಕು ಎಲ್ಲರೂ ಕೂಡ ಒಂದು ಕಡೆ ಲೇಡೀಸ್ ಎಲ್ಲ ಸೇರಿ ಮಾತಾಡ್ಕೊತ ಕುಂತು ಬಿಡ್ತಾರೆ. ಆಮೇಲೆ ಗಂಡು ಮಕ್ಕಳು ಹಂಗೆ ಎಲ್ಲ ಆ ಕಡೆ ಈ ಕಡೆ ಮಾತಾಡೋದು, ಕಟ್ಟಿ ಕುಂತು ಮಾತು ಹೇಳೋದು. ಅಂದ್ರೆ ದೇವ್ರ ಗುಡಿ ಕಟ್ಟಿರ್ತಲ್ಲ ಅಲ್ಲಿ ಮಾತಾಡೋದು, ಅಥವಾ ಮನೆ ಮುಂದ್ಗಡೆ ಏನಾರು ಕಟ್ಟಿದ್ರೆ ಅಲ್ಲಿ ಕುಂತು ಮಾತಾಡೋದು. ಈ ಥರ ನಾವು ಒಂಥರ ಹಳ್ಳಿ ಲೈಫ್ ಒಂಥರ ಭಾಳ ಖುಷಿ ಪಡ್ತೈತಿ. ಯಾಕಂದ್ರೆ ಹಳ್ಳಿ ಒಳಗೆ ಭಾಳ ಒಂಥರ ಎಲ್ಲರೂ ನಮ್ಮವ್ರು ಅನ್ನೋ ಭಾವನೆ ಇರ್ತೈತಿ. ಬಟ್ ಸಿಟಿ ಒಳಗೆ ಆ ಥರ ಇರೋಂಗಿಲ್ಲ. ಒಂದು ಕಡೆ ಅಂದ್ರೆ ನೋಡ್ರಿ, ಇನ್ನೊಂದೇನಪ್ಪ ಸಿಟಿ ಒಳಗೆ ಅಂತಂದ್ರೆ, ಸಿಟಿ ಒಳಗೂ ಅದರದ್ದೇ ಆದಂಥ ಒಂದು ಫೆಸಿಲಿಟಿ ಅದಾವ. ಹುಟ್ಟಿದಾಗಿನಿಂದ ಸಿಟಿ ಒಳಗೆ ಬೆಳೆದವ್ರಿಗೆ
ಸಿಟಿ ಲೈಫ್ ಇಷ್ಟ ಆಗ್ತೈತಿ, ಹಳ್ಳಿಯೊಳಗೆ ಬೆಳೆದವ್ರಿಗೆ ಹಳ್ಳಿ ಲೈಫ್ ಇಷ್ಟ ಆಗ್ತೈತಿ. ಇವಾಗ ಹೆಂಗಾಗೈತಪ್ಪ, ಹಳ್ಳಿಯವ್ರು ಬೆಳೆದವ್ರ ಸಿಟಿಗೆ ಹೋಗಿ ಶಿಫ್ಟ್ ಆಗ್ಬೇಕನ್ನಕತ್ತಾರ, ಸಿಟಿಯವರೇ ಹಳ್ಳಿಗೆ ಹೋಗಿ ಶಿಫ್ಟ್ ಆಗ್ಬೇಕಂತ ಈ ಥರನೂ ಭಾವನೆಗಳು ಬಂದ್ಬಿಡಕತ್ತಾವ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಹಳ್ಳಿ ಒಳಗೆ ಹಾಸ್ಪಿಟ್ಲ್ ಫೆಸಿಲಿಟಿ ಇರಂಗಿಲ್ಲ. ನಾವು ನಮ್ಗೆ ಹುಷಾರು ತಪ್ಪಿದ್ರೆ ನಾವು ಸಿಟಿಗೆನ ಹೋಗ್ಬೇಕಾಗ್ತೈತಿ. ಒಂದಷ್ಟು ಹಳ್ಳಿ ಒಳಗೆ ಒಂದಷ್ಟು ನಮ್ಗೆ ಫೆಸಿಲಿಟಿ ಸಿಗಂಗಿಲ್ಲ. ಬಟ್ ಸಿಟಿ ಒಳಗೆ ಎಲ್ಲ ಫೆಸಿಲಿಟಿನೂ ನಮಗೆ ಸಿಗ್ತಾವ, ಬಟ್ ಅಲ್ಲಿ ಫ್ರೆಶ್ ಅಂತ ಗಾಳಿ ಸಿಗಂಗಿಲ್ಲ. ಸೊ ಹಳ್ಳಿ ಲೈಫ್ ಏನೋ ಈ ಥರ ಇರ್ತದೆ ಅಂತ ಮಾತಾಡಿದ್ವಿ. ಆದರೆ ಸಿಟಿ ಲೈಫ್ ಹೆಂಗಿರ್ತೈತೆ ಅನ್ನೋದನ್ನ ನಿಮ್ಗೆ ಶೇರ್ ಮಾಡಬೇಕಲ್ಲ, ಆಲ್ಮೋಸ್ಟ್ ಗೊತ್ತಿರ್ತೈತಿ. ಆದರೆ ನನ್ನ ಒಪಿನಿಯನ್ ಹೇಳಕತ್ತೀನಿ, ಸಿಟಿ ಒಳಗಿದ್ದವ್ರು ಹೆಂಗೆ ಡೋರ್ ಹಾಕ್ಕೊಳ್ಳೋದು, ಮನೆಯೊಳಗೆ ಕುತ್ಕೊಳ್ಳೋದು, ಇದೇ ಒಂಥರ ಜೀವನ. ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಗಾಡಿಗಳ ಹಾರ್ನ್ ಸೌಂಡು, ಪೊಲ್ಯೂಷನು ಈ ಥರ ಎಲ್ಲ ಇರ್ತೈತಿ. ಅದನ್ನೆಲ್ಲ ನೋಡಿದ್ರೆ ಹಳ್ಳಿ ಬೆಸ್ಟ್ ಅನಿಸ್ತೈತಿ. ಬಟ್ ಏನಪ್ಪ ಅಂತಂದ್ರೆ ಹಳ್ಳಿ ಒಳಗಿದ್ರೆ ನಮ್ಗೆ ಯಾವುದೇ ಜಾಬ್ ಮಾಡೋಕೆ ಆಗಂಗಿಲ್ಲ. ಅಂದ್ರೆ ಹೊಲದೊಳಗೆ ದುಡಿಬೋದು, ಹೊಲದೊಳಗೆ ದುಡ್ಕೊಂಡು ನಾವೇನೋ ತಿನ್ಬೋದು. ಬಟ್ ಹೊಲ ಹೆಂಗೆ ಗೊತ್ತಾ, ಜಾಸ್ತಿ ಮಳೆ ಆದರೂ ಬೆಳೆ ಹಾಳಾಗ್ತವೆ, ಮಳೆ ಆಗಲಿಲ್ಲ ಅಂದ್ರೂ ಬೆಳೆ ಹಾಳಾಗ್ತವೆ. ಈ ಥರ ಸಿಚುವೇಶನ್ ಬರ್ತೈತಿ. ಅದ್ರ ಬದಲಿ ನಾವು ಜಾಬ್ ಮಾಡಿದ್ರು ಬೆಸ್ಟ್ ಅನ್ನ. ಸೊ ನಾವು ಜಾಬ್ ಮಾಡ್ಬೇಕಂದ್ರೆ ಸಿಟಿಗೆ ಬರಲೇಬೇಕಾಗ್ತೈತಿ. ಹಳ್ಳಿಯಿಂದ ನಾವು ನಗರಕ್ಕೆ ಬಂದ ಜಾಬ್ನ ಮಾಡಲೇಬೇಕಾಗ್ತೈತಿ. ಮತ್ತು ಯಾವುದೋ ಹಾಸ್ಪಿಟಲ್ ಬರಬೇಕಾದ್ರೂ ನಾವು ಸಿಟಿಗೆ ಬರಬೇಕಾಗ್ತೈತಿ. ಸೊ ಹಿಂಗಾಗಿ ನಗರದೊಳಗಿರುವಂಥ ಫೆಸಿಲಿಟಿ ಏನಪ್ಪ ಅಂದರೆ ನಮ್ಗೆ ಜಾಬ್ ಫೆಸಿಲಿಟಿ ಇರ್ತಾವೆ, ಮತ್ತು ಹಾಸ್ಪಿಟಲ್ ಫೆಸಿಲಿಟಿ ಆಯಿತು, ಶಾಪಿಂಗ್ ಮಾಲು, ಆ ಮಾಲು, ಈ ಮಾಲು ಎಲ್ಲನೂ ನಮ್ಗೆ ಸಿಟಿ ಒಳಗೆ ನಾವು ಕಾಣ್ಬೋದು. ಬಟ್ ಹಳ್ಳಿ ಒಳಗೆ ಚಿಕ್ಕ ಚಿಕ್ಕ ಕಿರಾಣಿ ಅಂಗಡಿಗಳನ್ನ ನಾವು ನೋಡ್ತೇವೆ. ಸಿಟಿ ಒಳಗಾದ್ರೆ ಮಾಲ್ಗಳಾಯಿತು, ಈ ಥರ ಎಲ್ಲ ಇರ್ತಾವೆ. ಸಿಟಿ ಒಳಗೆ ಇದೊಂದು ಬೆಸ್ಟ್ ಅನ್ಬೋದು. ಮಾಲ್ ಆಯಿತು, ಆಮೇಲೆ ಜಾಬ್, ಹಾಸ್ಪಿಟಲ್ ಎಲ್ಲ ಫೆಸಿಲಿಟಿ ನಮ್ಗೆ ಸಿಟಿ ಒಳಗೆ ಸಿಗ್ತಾವ್ರಿ. ಸೊ ಹಳ್ಳಿ ಲೈಫ್ ಬೆಸ್ಟಾ, ಸಿಟಿ ಲೈಫ್ ಬೆಸ್ಟಾ, ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಒಳಗೆ ತಿಳಿಸ್ಬೇಕಾಗ್ತದೆ ರೀ. ಹಳ್ಳಿ ಒಳಗೆ ಫ್ರೆಶ್ ಏರ್ ಕಾಣ್ಬೋದು, ಸಿಟಿ ಒಳಗೆ ಪೊಲ್ಯೂಷನ್ ಕಾಣ್ಬೋದು. ನಾವು ಹಳ್ಳಿ ಒಳಗೆ ಹಾಸ್ಪಿಟ್ಲ್ ಇರೋಂಗಿಲ್ಲ, ಸಿಟಿ ಒಳಗೆ ಹಾಸ್ಪಿಟ್ಲ್ಗಳ ಫೆಸಿಲಿಟಿ ಐತಿ. ಹಳ್ಳಿ ಒಳಗೆ ಕಿರಾಣಿ ಅಂಗಡಿ ಇರ್ತಾವೆ, ಮತ್ತು ಸಿಟಿ ಒಳಗೆ ಮಾಲ್ಗಳು ಇರ್ತಾವೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಕೋಳಿ ಕೂಗು ಮತ್ತು ಹಕ್ಕಿಗಳ ಚಿಲಿಪಿಲಿ ಸೌಂಡ್ ಕೇಳ್ತೀವಿ. ಆದರೆ ಸಿಟಿ ಒಳಗೆ ನಾವು ಅದೇ ಗಾಡಿಗಳ ಹಾರ್ನು ಮತ್ತು ಪೊಲ್ಯೂಷನ್ನ ನಾವು ಕಾಣ್ತೀವಿ. ಸೊ ಇಷ್ಟೊಂದು ಡಿಫ್ರೆನ್ಸ್ ಅದಾವ. ಸೊ ನನ್ನ ಅನಿಸಿಕೆ ಏನಪ್ಪ ಅಂತಂದರೆ ನಂಗೆ ಹಳ್ಳಿನ ಒಂಥರ ಇಷ್ಟ ಆಗ್ತೈತಿ. ಒಂದು ಕಡೆ ಹಳ್ಳಿನೂ ಇಷ್ಟ, ಒಂದು ಕಡೆ ಸಿಟಿನೂ ಇಷ್ಟ. ಯಾವುದು ಅಂತ ನಂಗೆ ಡಿಸಿಷನ್ ತೊಗೊಳಕ್ಕೆ ನಂಗೆ ಆಗತ್ತಿಲ್ಲ. ಸೊ ನಿಮಗೆ ಯಾವ್ದು ಇಷ್ಟ ಅನ್ನೋದನ್ನ ನೀವು ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಹಳ್ಳಿ ಲೈಫ್ ಬೆಸ್ಟಾ ಅಥವಾ ಸಿಟಿ ಲೈಫ್ ಬೆಸ್ಟಾ, ನಿಮಗೆ ಹೆಂಗೆ ಅನಿಸುತ್ತೆ ಅನ್ನೋದನ್ನ ನೀವೇ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡ ವಿಡಿಯೋನ ಮಾಡೇನ್ರಿ. ಯಾಕಪ್ಪ ಅಂದ್ರೆ ಈಗ ಭಾಳ ಮಂದಿ ತಲೆಯಾಗ ಇರ್ತೈತಿ, ಹಳ್ಳಿ ಲೈಫ್ ಚಲೋನೋ ಸಿಟಿ ಲೈಫ್ ಚಲೋನೋ, ಹಳ್ಳಿ ಒಳಗಿದ್ರೆ ಚಲೋ ಬಿಡ್ರಿಪ್ಪ, ನಮ್ಮ ಹಳ್ಳಿ ಒಳಗಾದ್ರೆ ನಾವು ಕಟ್ಟಿ ಕುಂತು ಮಾತು ಹೇಳ್ತೇವೆ, ಹಿಂಗೆಲ್ಲ ಇರ್ತೈತಿ. ಬಟ್ ಸಿಟಿ ಒಳಗೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಹಳ್ಳಿ ಒಳಗೆ ಮಕ್ಕಳು ಆಟ ಆಡೋಕ್ಕೆಲ್ಲ ಹೋಗ್ಬಿಡ್ತಾರೆ. ಸಿಟಿ ಒಳಗೆ ಪಾರ್ಕು ಅದು ಇದು ಹುಡ್ಕ್ಯಾಡ್ಕೊತ ಹೋಗ್ತಾರೆ, ಬಿಟ್ರೆ ಮೊಬೈಲ TV ಈ ಥರ ಇರ್ತೈತಿ. ಹಳ್ಳಿ ಮಕ್ಳಿಗೆ ಸಾಲಿಂದ್ರ ಬಂದ್ರೆ ಬ್ಯಾಗ್ ಇಟ್ರೆ ಆಟ ಆಡೋಕೆ ಹೋದ್ರೆ ಈ ಥರ ಎಲ್ಲ ಒಂಥರ. ಸಿಟಿ ಒಳಗೆ ಸ್ಕೂಲ್ಗೆ ಬಂದ್ರಲ್ಲ ಟ್ಯೂಷನ್, ಆ ಕ್ಲಾಸಸ್ ಈ ಕ್ಲಾಸ್. ಹಳ್ಳಿ ಒಳಗೆ ಮಕ್ಳು ಹಂಗಿಲ್ರಿ, ಶಾಲೆಗೆ ಹೋಗಿ ಬರ್ತಾರೆ, ಬ್ಯಾಗ್ ಇಡ್ತಾರೆ, ಏನಾರು ತಿಂತಾರೆ, ಆಟ ಆಡೋಕೆ ಹೋಗ್ತಾರೆ, ಮತ್ತು ಬರ್ತಾರೆ, ಕೈಕಾಲು ಮುತ್ತು ತೊಗೊಂಡು ಅಭ್ಯಾಸ ಮಾಡ್ತಾರೆ. ಹಿಂಗೆ ನಮ್ಮ ಕಡೆ ಎಲ್ಲ ನಾವು ಎಲ್ಲ ಅದನ್ನ ಮಾಡ್ಕೊಂಬಂದ್ವಿ. ಯಾಕಂದ್ರೆ ನಾನು ಒಂದು ಚಿಕ್ಕ ಹಳ್ಳಿಯಿಂದ ಬಂದಂಥ ಹುಡುಗಿನ ಅದೇನ್ರಿ ಗೈಸ. ಇವಾಗ ನಾವು ಪ್ರೆಸೆಂಟ್ ಸಿಟಿ ಒಳಗೆ ಅದೇವಿ, ಬಟ್ ಮುಂಚೆ ಅಂದರೂ ನಾನು ಹಳ್ಳಿ ಒಳಗಿಂದನೇ ಬಂದೇನಿ. ಸೊ ನನ್ನ ಅನಿಸಿಕೆ ಇಷ್ಟ ರೀ. ನಿಮ್ಮ ಅನಿಸಿಕೆಯನ್ನು ನೀವೇ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಹಳ್ಳಿ ಲೈಫ್ ಬೆಸ್ಟಾ ಸಿಟಿ ಲೈಫ್ ಬೆಸ್ಟ್ ಅನ್ನೋದನ್ನ ಉತ್ತರ ನಿಮ್ಗೆ ಬಿಟ್ಟೇನಿ. ಸೊ ಐ ಹೋಪ್ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ ರೀ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಹಾಕಿರಿ, ಶೇರ್ ಮಾಡಿರಿ. ಮತ್ತು ನನ್ನ ಕಡೆಗೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದು ನೀವು ಕಮೆಂಟ್ ಹಾಕಿದ್ರೆ ನನಗೂ ವಿಡಿಯೋ ಮಾಡೋಕ್ಕೆ ಯೂಸ್ಫುಲ್ ಆಗ್ತೈತೆ ರೀ ಗೈಸ್. ಡೈಲಿ ಲಾಗ್ಸ್ ಮಾಡ್ಬೇಕು ಅನ್ಕೋತೀನಿ, ಬಟ್ ಡೈಲಿ ಲಾಗ್ಸ್ ನನ್ನ ರೂಟೀನ್ ಅದೇ ಇರ್ತೈತಿ. ಇಲ್ಲಿ ಏನು ಡಿಫ್ರೆನ್ಸ್ ಇರೋಂಗಿಲ್ಲ. ಬೆಳಗ್ಗೆ ಅಂದ್ರೆ ಸಂಜೆ ತನಕ ಅದೇ ರೂಟೀನ್ ಇರ್ತೈತಿ. ಹಿಂಗಾಗಿ ಪದೇ ಅದೇ ಶೇರ್ ಮಾಡೋದು ನಂಗೆ ಇಷ್ಟ ಆಗಿಲ್ಲ. ಏನಾದರೂ ಡಿಫ್ರೆಂಟ್ ಇದ್ದಾಗ ಡೈಲಿ ಲಾಗ್ನ ಶೇರ್ ಮಾಡಿರ್ತೀನಿ. ಸೊ ನಿಮ್ಗೆ ನನ್ನ ಕಡೆಯಿಂದ ಯಾವ ವಿಡಿಯೋ ಬೇಕು ಅನ್ನೋದು ನೀವು ನಂಗೆ ಕಮೆಂಟ್ ಒಳಗೆ ತಿಳಿಸಿದ್ರೆ ಬೆಸ್ಟ್ ಆಗ್ತೈತಿ. ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಒಳಗೆ ತಿಳಿಸ್ರಿ. ವಿಲೇಜ್ ಬೆಸ್ಟಾ ಅಥವಾ ಸಿಟಿ ಬೆಸ್ಟಾ ಅನ್ನೋದನ್ನ. ನೆಗಡಿ ಬರ್ತಾವೆ ಅನ್ಸಕತ್ತೈತಿ. ಸೊ ಐ ಹೋಪ್ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡೇನಿ. ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಹಾಕಿರಿ, ಶೇರ್ ಮಾಡಿರಿ. ಮತ್ತೊಂದು ಹೊಸ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಆಲ್. ಥ್ಯಾಂಕ್ ಯು.